ಕೊನೆಗೂ ಎಲ್ಲ ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿ ಹಣ ಜಮೆ ಆಗೋದಕ್ಕೆ ಶುರುವಾಗಿದೆ. ಹೌದು ವೀಕ್ಷಕರೇ, ನೀವು ಕೂಡ ಗೃಹಲಕ್ಷ್ಮಿ ಅಕೌಂಟ್ ಹೊಂದಿದ್ರೆ ನಿಮಗೂ ಕೂಡ ಇವತ್ತಿನಿಂದಲೇ ಹಣ ಬರೋದಕ್ಕೆ ಶುರುವಾಗ್ತಾ ಇದೆ. 4,000 ರೂಪಾಯಿ ಹಣ ಈಗ ಜಮೆ ಆಗ್ತಾ ಇದೆ ವೀಕ್ಷಕರೇ. ಹೌದು, ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ನೋಡೋಣ. ಯಾರಿಗೆಲ್ಲ ಹಣ ಬಂದಿಲ್ಲ ಅವ್ರು ಏನ್ ಮಾಡ್ಬೇಕು ಅದು ಕೂಡ ನೋಡೋಣ. ಮತ್ತೊಂದು ಕಡೆಗೆ ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಕೂಡ ಬಂದಿದೆ. ಒಂದು ಶಾಕಿಂಗ್ ಸುದ್ದಿ ಕೂಡ ಇಲ್ಲಿ ಬಂದಿರುವಂತದ್ದು. ಇವರಿಗೆ BPL ಕಾರ್ಡ್ ಕೊಡೋದಿಲ್ಲ ಮತ್ತು ಇವರ ಕಾರ್ಡ್ ಇದ್ರೂ ಕೂಡ ಬಂದ್ ಆಗುತ್ತೆ ವೀಕ್ಷಕರೇ. ಮತ್ತೊಂದು ಕಡೆಗೆ ಅಕ್ಕಿ ಬದಲಾಗಿ ಏನೆಲ್ಲ ವಸ್ತುಗಳನ್ನ ಕೊಡ್ತಾರೆ ಅದು ಕೂಡ ನೋಡೋಣ. ಇನ್ನೊಂದು ಕಡೆಗೆ ಕರ್ನಾಟಕದಲ್ಲಿ ಮತ್ತೆ ಭಾರಿ ಅಲರ್ಟ್ ಅಂತಾನೆ ಹೇಳ್ಬಹುದು. ಭಾರಿ ಒಂದು ಮಳೆ ಆಗಲಿದೆ ಕರ್ನಾಟಕ ರಾಜ್ಯದಂತ 10 ಜಿಲ್ಲೆಗಳಿಗೆ ಮತ್ತೆ ಅಲರ್ಟ್ ಅನ್ನ ಕೊಡಲಾಗಿದೆ. ಅಂದ್ರೆ ಗುಡುಗು ಮಿಂಚು ಸಹಿತ ಭರ್ಜರಿ ಮಳೆ ಆಗೋದ್ರಿಂದ ಈ ಜಿಲ್ಲೆಯ ಜನರು ಸ್ವಲ್ಪ ಹುಷಾರಾಗಿರ್ಬೇಕು ಅಂತಾನೂ ಕೂಡ ಹವಾಮಾನ ಇಲಾಖೆ ಹೇಳಿರುವಂತದ್ದು ವೀಕ್ಷಕರೇ. ಇನ್ನು ಎಬೋಲಾ ವೈರಸ್ ಗೆ ಕರ್ನಾಟಕದಲ್ಲೂ ಕೂಡ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಹೌದು ವೀಕ್ಷಕರೇ, ಈ ಒಂದು ವೈರಸ್ ಈಗಾಗಲೇ 131 ಜನರು ಸಾವನ್ನಪ್ಪಿದ್ದಾರೆ ವೀಕ್ಷಕರೇ. ಕೊರೋನಾ ನಂತರ ಇದು ಒಂದು ವಿಶ್ವ ಆರೋಗ್ಯ ಸಂಸ್ಥೆಯಿಂದಲೇ ಡೇಂಜರ್ ವೈರಸ್ ಅಂತ ಪತ್ತೆ ಮಾಡಲಾಗಿದೆ. ಇದ್ರ ಬಗ್ಗೆ ಅಪ್ಡೇಟ್ ನೋಡೋಣ. ಇನ್ನು ಕರ್ನಾಟಕದಲ್ಲೂ ಕೂಡ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಅದಕ್ಕೆ ಅಲರ್ಟ್ ಎಲ್ಲಾ ಕೂಡ ಡೀಟೇಲ್ ಆಗಿ ನೋಡೋಣ ವೀಕ್ಷಕರೇ. ಮತ್ತೊಂದು ಕಡೆಗೆ ಕೇಂದ್ರ ಸರ್ಕಾರದಿಂದ 1 ವರ್ಷಗಳ ಕಾಲ ಬಂಗಾರ ಖರೀದಿ ಮಾಡಬೇಡಿ ಅಂತ ಹೇಳ್ತಾ ಇದ್ರು. ಈಗ ಬಂಗಾರದ ಬೆಲೆ ಇಳಿಕೆ ಆಗ್ತಾ ಇದೆ, ಬೆಳ್ಳಿ ಬೆಲೆ ಕೂಡ ಭರ್ಜರಿ ಇಳಿಕೆ ಆಗ್ತಾ ಇದೆ. ಹಾಗಾದ್ರೆ ಈಗ ತಗೋಬೇಕೋ ಬೇಡವೋ? ಅಂದ್ರೆ ಕೇಂದ್ರ ಸರ್ಕಾರ ಒಂದು ಕಡೆಗೆ ಚಿನ್ನಾಭರಣ ಖರೀದಿ ಮಾಡೋದಕ್ಕೆ ಬೇಡ ಅಂತ ನೇರವಾಗಿ ಸಂದೇಶ ರವಾನಿಸಿದೆ. ಆದ್ರೂ ಕೂಡ ಜನ ಖರೀದಿ ಮಾಡ್ತಾರಾ? ಇನ್ನು ಬೆಲೆ ಎಷ್ಟು ಇಳಿಕೆ ಆಗಿದೆ, ಮುಂದಿನ ಬರೋ ದಿನಗಳಲ್ಲಿ ಇಳಿಕೆ ಆಗುತ್ತಾ ಏರಿಕೆ ಆಗುತ್ತಾ ಎಲ್ಲಾ ಕೂಡ ನಾವು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಟ್ಟಿದ್ದೇವೆ. ಹೀಗಾಗಿ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ಮೊದಲಿಗೆ ಎಲ್ಲ ರೇಷನ್ ಕಾರ್ಡ್ ಇದ್ದವರು ಗೃಹಲಕ್ಷ್ಮಿಯವರು ವಿಡಿಯೋಗೆ ಲೈಕ್ ಮಾಡಿ. ಅದಕ್ಕಂದ್ರೆ ನಿಮಗೆ ಬೇಗನೆ ಗುಡ್ ನ್ಯೂಸ್ ಬರಲಿದೆ. ನಿಮ್ಮ ಅಕೌಂಟ್ಗೆ ಹಣ ಜಮೆ ಆಗ್ತಾ ಇದೆ ಗೃಹಲಕ್ಷ್ಮಿ ಅಕೌಂಟ್ಗೆ. ಇನ್ನು ನಾವು ಕೇಳೋ ಪ್ರಶ್ನೆಗೆ ದಯವಿಟ್ಟು ಪ್ರತಿಯೊಬ್ಬರು ಉತ್ತರವನ್ನ ಕಮೆಂಟ್ ಮೂಲಕ ಕೊಡಬಹುದು ವೀಕ್ಷಕರೇ. ನಿಮಗೆ ಈಗಾಗಲೇ 29ನೇ ಕಂತು ಹಣ ಜಮೆ ಆಯ್ತಾ? ಎದಕ್ಕಂದ್ರೆ ಈಗ 30ನೇ ಕಂತು ಹಣ ಜಮೆ ಆಗೋದಕ್ಕೆ ಶುರುವಾಗಿದೆ. ಹೌದು, ರಾಜ್ಯದಂತ ಎಲ್ಲಾ ಗೃಹಲಕ್ಷ್ಮಿಯರ ಅಕೌಂಟ್ಗೆ 30ನೇ ಕಂತು ಹಣ ಬಿಡುಗಡೆ ಆಗಿದ್ದು ಜಮೆ ಪ್ರಕ್ರಿಯೆ ಕೂಡ ಶುರುವಾಗಿದೆ ಅಂತ ಒಂದು ಅಪ್ಡೇಟ್ ಇಲ್ಲಿ ಸಿಕ್ಕಿರುವಂತದ್ದು. ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ 2,000 ರೂಪಾಯಿ ಹಣ ರಿಸೀವ್ ಆಗಿದೆ ಅಂತ. ನಿಮಗೂ ಕೂಡ ಬಂದಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಬಂದಿಲ್ಲ ಅಂದ್ರೆ ನೋ ಅಂತ ನಮಗೆ ಕಮೆಂಟ್ ಮಾಡಿ. ನೋಡಿ ವೀಕ್ಷಕರೇ, ಈಗ 30ನೇ ಕಂತು ಹಣ ಬಿಡುಗಡೆ ಆಗಿರೋದ್ರಿಂದ ನಿಮ್ಮ ಅಕೌಂಟ್ಗೆ ಹಣ ಸ್ವಲ್ಪ ತಡವಾಗಿನೂ ಬರಬಹುದು. ಅಂದ್ರೆ ಕೆಲವರಿಗೆ ಇವತ್ತು ಬಂದಿರುತ್ತೆ, ಕೆಲವರಿಗೆ ಮುಂದಿನ ವಾರ ಬರಬಹುದು, ಕೆಲವರಿಗೆ 10 ದಿನ ಬಿಟ್ಟು ಬರಬಹುದು. ಅಂದ್ರೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮೂಲಕ ಹಣ ಬರಬೇಕಂದ್ರೆ 12-13 ದಿನ ಬೇಕಾಗುತ್ತೆ. ಆದ್ರೆ ಈ ಒಂದು 30ನೇ ತಾರೀಕು ಏನಿದೆ ನೋಡಿ, ಇದರ ಒಂದು ಈ ತಿಂಗಳು ಕೊನೆಯದ್ರೊಳಗೆ ನಿಮಗೆ ಒಟ್ಟು ಮತ್ತೆ 2,000 ರೂಪಾಯಿ ಬರುತ್ತೆ. ಈಗ ಇದು 2,000 ರೂಪಾಯಿ ಮಾತ್ರ ಅಲ್ಲ, ಮತ್ತೆ 2,000 ರೂಪಾಯಿ. ಅಂದ್ರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳದ್ದು ಒಟ್ಟು 4,000 ರೂಪಾಯಿ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಈಗಾಗಲೇ ಒಂದು ಸೂಚನೆ ಕೊಡಲಾಗಿದೆ. ಅಂದ್ರೆ ರಾಜ್ಯದಂತ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಯಾರೆಲ್ಲ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ರು ಅವರು 30ನೇ ತಾರೀಕಿನವರೆಗೂ ಸ್ವಲ್ಪ ಕಾಯ್ಬೇಕು ವೀಕ್ಷಕರೇ. ಯಾಕಂದ್ರೆ ಎಲ್ಲರ ಅಕೌಂಟ್ಗೂ ಕೂಡ ಈ ಬಾರಿ ಹಣವನ್ನ ಜಮೆ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರುವಂತದ್ದು. 1,25,00,000ಕ್ಕೂ ಹೆಚ್ಚು ಮಹಿಳೆಯರು ಗೃಹಲಕ್ಷ್ಮಿಯರು ಆಗಿರೋದ್ರಿಂದ ಪ್ರತಿಯೊಂದು ಅಕೌಂಟ್ಗೂ ಕೂಡ ಹಣ ಜಮೆ ಮಾಡಬೇಕು. ಕೆಲವೊಬ್ಬರಿಗೆ ತಾಂತ್ರಿಕ ದೋಷಗಳಿಂದ, ಟೆಕ್ನಿಕಲ್ ಎರರ್ ಇಂದಾಗಿ ಮತ್ತು ಬ್ಯಾಂಕ್ ಸಮಸ್ಯೆಯಿಂದಾಗಿ, ಸರ್ವರ್ ಸಮಸ್ಯೆಯಿಂದಾಗಲೂ ಕೂಡ ಹಣ ಹೋಗಿರಲ್ಲ. ಅಂತವರ ಅಕೌಂಟ್ಗೂ ಕೂಡ ಕೊನೆ ಹಂತದಲ್ಲಿ ಹಣವನ್ನ ಜಮೆ ಮಾಡ್ತೀವಿ ಅಂತಾನೂ ಕೂಡ ಮೊನ್ನೆ ತಾನೇ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರುವಂತದ್ದು. ನೋಡಿ ವೀಕ್ಷಕರೇ, ಇಲ್ಲಿ ನಿಮಗೆ ಒಂದು ಸಿಂಪಲ್ ಆಗಿ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ಈ ತಿಂಗಳು 30ನೇ ತಾರೀಕಿನವರೆಗೂ ನೀವು ದಯವಿಟ್ಟು ಕಾಯಿರಿ. ಎಲ್ಲಾ ಗೃಹಲಕ್ಷ್ಮಿಯರು ಕೂಡ ಹಣ ಬರ್ತಾ ಇಲ್ಲ ಅಂತ ಟೆನ್ಷನ್ ತಗೋಬೇಡಿ, ಚಿಂತೆ ಮಾಡ್ಲೇಬೇಡಿ. ನಿಮ್ಮ ಅಕೌಂಟ್ಗೆ 4,000 ರೂಪಾಯಿ ಈ ತಿಂಗಳು 30ನೇ ತಾರೀಕಿನ ಒಳಗೆ ಬರುತ್ತೆ. ಯಾಕಂದ್ರೆ ಏಪ್ರಿಲ್ ಮತ್ತು ಒಂದು ಮಾರ್ಚ್ ತಿಂಗಳದ್ದು, ಅಂದ್ರೆ ಮಾರ್ಚ್ ಏಪ್ರಿಲ್ 2 ತಿಂಗಳದ್ದು ಹಣವನ್ನ ಈಗ ಬಿಡುಗಡೆ ಮಾಡ್ತಾ ಇದ್ದಾರೆ. 29ನೇ ಕಂತಿನವರೆಗೂ ನಿಮಗೆ ಹಣ ಬಂದಿದ್ರೆ 30ನೇ ಕಂತು ಹಣ ಕೂಡ ಈಗ ಬಿಡುಗಡೆ ಆಗಿದೆ, ಅದು ಕೂಡ ಜಮೆ ಆಗುತ್ತೆ. 31ನೇ ಕಂತು ಹಣ ಕೂಡ ಬಿಡುಗಡೆ ಆಗುತ್ತೆ ವೀಕ್ಷಕರೇ. ಇದು ಒಂದು ಕಡೆಗೆ ಗುಡ್ ನ್ಯೂಸ್. ಮತ್ತೊಂದು ಕಡೆಗೆ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಸಹಕಾರ ಸಂಘದ ಮೂಲಕ ನೀವು ಗೃಹಲಕ್ಷ್ಮಿ ಸದಸ್ಯರಾಗಿಲ್ಲ ಅಂದ್ರೆ ಬೇಗನೆ ಗೃಹಲಕ್ಷ್ಮಿ ಸಹಕಾರ ಸಂಘದಲ್ಲಿ ಸದಸ್ಯರಾಗಿ ನಿಮಗೆ 30,000 ರೂಪಾಯಿ ಅಂದ್ರ 3 ಲಕ್ಷ ರೂಪಾಯಿ, ಅಂದ್ರೆ ಕೇವಲ 1,000 ರೂಪಾಯಿ ಕಟ್ಟಿ ನೀವು 3 ಲಕ್ಷ ರೂಪಾಯಿವರೆಗೂ ಹಣವನ್ನ ಪಡ್ಕೋಬಹುದು ಗೃಹಲಕ್ಷ್ಮಿ ಯೋಜನೆ ಮೂಲಕ, ಗೃಹಲಕ್ಷ್ಮಿ ಸಹಕಾರ ಸಂಘದಲ್ಲಿ ಸೇರಿಕೊಳ್ಳೋ ಮೂಲಕ. ಆದ್ರೆ ಗೃಹಲಕ್ಷ್ಮಿ ಸಂಘದಲ್ಲಿ ನೀವು ಸೇರ್ಬೇಕಂದ್ರೆ ನೀವು ಪ್ರತಿ ತಿಂಗಳು 200 ರೂಪಾಯಿ ಹಾಗೆ 6 ತಿಂಗಳು ಸರಾಸರಿ ಜಮಾ ಮಾಡಬೇಕು. 1,250 ರೂಪಾಯಿ ಫೀಸ್ ಕಟ್ಟಿ ನೀವು ಜಮೆ ಮಾಡಿ ಹಣವನ್ನ ಪಡ್ಕೋಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆಗೆ ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಒಂದು ಕಡೆಗೆ ಗುಡ್ ನ್ಯೂಸ್, ಒಂದು ಕಡೆಗೆ ಶಾಕಿಂಗ್ ಸುದ್ದಿ. 14 ಲಕ್ಷ BPL ಕಾರ್ಡ್ಗಳು APL ಕಾರ್ಡ್ ಆಗ್ತಾ ಇದ್ದಾವೆ. ಅಂದ್ರೆ 14 ಲಕ್ಷ BPL ಕಾರ್ಡ್ಗಳು ಕರ್ನಾಟಕದಲ್ಲಿ
ಬಂದ್ ಆಗ್ತಾ ಇದ್ದಾವೆ ಅಂತಾನೆ ಹೇಳ್ಬಹುದು. ನೋಡಿ, ತುಂಬಾ ಜನ ಸ್ವಂತಕ್ಕೆ ಕಾರು ಬಳಕೆ ಮಾಡ್ತಾ ಇರ್ತೀರಾ. ಆ ನಗರ ಪ್ರದೇಶಗಳಲ್ಲಿ 1,000 ಚದರ ಅಡಿಗಿಂತ ಹೆಚ್ಚು ವಿಸ್ತೀರ್ಣದ ಸ್ವಂತ ಮನೆ ಹೊಂದಿರ್ತೀರಾ, RCC ಬಿಲ್ಡಿಂಗ್ ಹೊಂದಿರ್ತೀರಾ. ತುಂಬಾ ಜನ ಮನೆ ಮಾಳಿಗೆಗಳನ್ನ ಬಾಡಿಗೆ ಕೊಟ್ಟು ಬಾಡಿಗೆ ಪಡ್ಕೊಳ್ತಾ ಇರ್ತೀರಾ. ಸಾವಿರಾರು ಲಕ್ಷಾಂತರ ರೂಪಾಯಿ ಹಣ ಸಂಪಾದನೆ ಮಾಡ್ತಿರ್ತೀರಾ. ಮತ್ತೆ 7.5 ಎಕರೆಗೂ ಹೆಚ್ಚು ಭೂಮಿ ಹೊಂದಿರ್ತೀರಾ. ಅಂತವರೆಲ್ಲರ BPL ಕಾರ್ಡುಗಳನ್ನ ಪತ್ತೆ ಮಾಡಲಾಗಿದೆ. 14 ಲಕ್ಷ BPL ಕಾರ್ಡುಗಳನ್ನ ಹಂತ ಹಂತವಾಗಿ APL ಕಾರ್ಡ್ ಆಗಿ ಕನ್ವರ್ಟ್ ಮಾಡಲಾಗುತ್ತೆ ಅಂತ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಆಗಿದೆ ವೀಕ್ಷಕರೇ. ಇನ್ನು ಮುಖ್ಯವಾಗಿ ಇಂಪಾರ್ಟೆಂಟ್ ಆಗಿ ಹೇಳ್ಬೇಕಂದ್ರೆ, ಬ್ಯಾಂಕ್ ಅಕೌಂಟ್ ಅಲ್ಲಿ ಲಕ್ಷಾಂತರ ರೂಪಾಯಿ ಟರ್ನ್ ಓವರ್ ಮಾಡ್ತಾರೆ, ಇನ್ಕಮ್ ಟ್ಯಾಕ್ಸ್ ತೆರಿಗೆ ಕಟ್ತಾರೆ, GST ರಿಟರ್ನ್ಸ್ ಮಾಡ್ತಾರೆ. ಅಂತವರು ಕೂಡ BPL ಕಾರ್ಡ್ ಹೊಂದಿದ್ದಾರಂತೆ. ಅದನ್ನು ಕೂಡ ಇಲ್ಲಿ ಪತ್ತೆ ಹಚ್ಚಲಾಗಿದೆ. ಅಂತ ಕಾರ್ಡ್ಗಳನ್ನು ಕೂಡ ಬಂದ್ ಮಾಡಲಾಗುತ್ತೆ ಅಂತ ಇಲ್ಲಿ ಒಂದು ಅಪ್ಡೇಟ್ ಕೊಟ್ಟಿರುವಂತದ್ದು. ಇನ್ನು ಯಾರೆಲ್ಲ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡ್ತಾ ಇದ್ರು, ಆಹಾರ ಧಾನ್ಯಗಳನ್ನ ಮಾರಾಟ ಮಾಡ್ತಾ ಇದ್ರು, ಅವರನ್ನು ಕೂಡ ಇಲ್ಲಿ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಅಂತವರ ಕಾರ್ಡುಗಳನ್ನ ಬಂದ್ ಮಾಡಲಾಗುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಈಗ ನೋಡಿ, ಮುಂದಿನ ತಿಂಗಳಿಂದ ಇಂದಿರಾ ಕಿಟ್ ವಿತರಣೆ ಮಾಡ್ತಾ ಇದ್ದಾರೆ. ಇಂದಿರಾ ಕಿಟ್ ಗಳಿಗೂ ಕೂಡ ಬಾರ್ ಕೋಡ್ ಗಳನ್ನ ಅಳವಡಿಸಲು ಪ್ಲಾನ್ ಮಾಡಲಾಗಿದೆ. ಅಂದ್ರೆ ಬಾರ್ ಕೋಡ್ ಇದ್ರೆ ಆ ಒಂದು ಇಂದಿರಾ ಕಿಟ್ ಯಾರಾದ್ರೂ ಮಾರಾಟ ಮಾಡಿದ್ರೆ ಅದು ಸರ್ಕಾರಕ್ಕೆ ಗೊತ್ತಾಗಬಹುದು. ಇದರಿಂದಾಗಿ ಅದು ಯಾರು ಮಾರಾಟ ಮಾಡಿದ್ದಾರೆ, ಎಲ್ಲಿಂದ ಬಂದಿದೆ ಅದು ಕೂಡ ಪತ್ತೆ ಹಚ್ಚಬಹುದು. ಹೀಗಾಗಿ ಯಾರು ಕೂಡ ಹಣಕ್ಕೋಸ್ಕರ ಮಾರಾಟ ಮಾಡುವಂತಿಲ್ಲ. ಇನ್ನು ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ನಲ್ಲಿ ಸೂರ್ಯಕಾಂತಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ಆಹಾರ ಸಾಮಗ್ರಿಗಳು, ಆಹಾರ ಕಿಟ್ಟು ನಿಮಗೆ ಇಂದಿರಾ ಕಿಟ್ ನಲ್ಲಿ ಸಿಗಲಿದೆ. ಅಂದ್ರೆ ಒಂದು ಕಡೆಗೆ 5 ಕೆಜಿ ಅಕ್ಕಿ ಕೂಡ ನಿಮಗೆ ಸಿಗುತ್ತೆ, ಮತ್ತೊಂದು ಕಡೆಗೆ ರಾಜ್ಯ ಸರ್ಕಾರದಿಂದ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಕೂಡ ವಿತರಣೆ ಮಾಡಲಾಗುತ್ತೆ. ಅಂದ್ರೆ ಕೇಂದ್ರ ಸರ್ಕಾರ ಅಕ್ಕಿ ವಿತರಣೆ ಮಾಡುತ್ತೆ, ರಾಜ್ಯ ಸರ್ಕಾರ ಅಕ್ಕಿ ವಿತರಣೆ 5 ಕೆಜಿ ಕೊಡೋದಿಲ್ಲ. 5 ಕೆಜಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ಇಲ್ಲಿ ಒಟ್ಟು 3 ಭಾಗ ಅಂದ್ರೆ 2.5 ಕೆಜಿ, 5 ಕೆಜಿ, 7.5 ಕೆಜಿ 3 ತರಹದ ಕಿಟ್ ಗಳನ್ನ ರೆಡಿ ಮಾಡಲಾಗಿದೆ. ಈ ಜೂನ್ ತಿಂಗಳಿನಿಂದ ವಿತರಣೆ ಮಾಡಲಾಗುತ್ತೆ ವೀಕ್ಷಕರೇ. ಇನ್ನು ಕರ್ನಾಟಕದಲ್ಲಿ 1 ವಾರಗಳ ಕಾಲ ಭಾರಿ ಮಳೆ ಆಗುತ್ತೆ. ಬೆಂಗಳೂರು ಸೇರಿದಂತೆ ತುಮಕೂರು, ಮಂಡ್ಯ, ಮೈಸೂರು ಮತ್ತೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಸಂಜೆ ಆಗ್ತಾ ಇದ್ದಂತೆ ಗುಡುಗು ಮಿಂಚು ಸಹಿತ ಭರ್ಜರಿ ಮಳೆ ಆಗ್ತಾ ಇದೆ. ಇನ್ನು ಕಳೆದ 1 ವಾರದಿಂದ ಭಾರಿ ಮಳೆ ಆಗ್ತಾ ಇದೆ. ಇನ್ನು ಮುಂದಿನ 1 ವಾರದವರೆಗೂ ಭಾರಿ ಮಳೆ ಆಗೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿರುವಂತದ್ದು. ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ನೋಡಿ. ಮೊದಲಿಗೆ ಹೇಳ್ಬೇಕಂದ್ರೆ, ಕರ್ನಾಟಕದಲ್ಲಿ ಬೆಂಗಳೂರು, ತುಮಕೂರು, ಮಂಡ್ಯ, ಮೈಸೂರು, ಹಾವೇರಿ, ಹಾಸನ, ಕೊಡಗು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಈ ಭಾಗದಲ್ಲೂ ಕೂಡ ಭರ್ಜರಿ ಮಳೆ ಆಗುತ್ತೆ. ಇನ್ನು ಕರ್ನಾಟಕದ ಅಂದ್ರೆ ಉತ್ತರ ಕರ್ನಾಟಕದ ಕಲಬುರಗಿ, ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ, ಗದಗ, ಹಾವೇರಿ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮಂಡ್ಯ ಮತ್ತು ಮೈಸೂರು ಈ ಭಾಗದಲ್ಲೂ ಕೂಡ ಗುಡುಗು ಮಿಂಚು ಸಹಿತ ಭರ್ಜರಿ ಮಳೆ ಆಗಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಮತ್ತೆ ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ವಿಜಯನಗರ ಹಲವೆಡೆ ಸಂಜೆ ರಾತ್ರಿ ಆಗ್ತಾ ಇದ್ದಂತೆ ಗುಡುಗು ಸಿಡಿಲು ಸಹಿತ ಮಳೆ ಆಗುತ್ತೆ. ನೋಡಿ, ಗುಡುಗು ಸಿಡಿಲು ಬೀಳುವಾಗ ಜನರು ಅನಾವಶ್ಯಕವಾಗಿ ಹೊರಗಡೆ ಬರಬೇಡಿ. ಇನ್ನು ರೈತರು ಯಾರಾದ್ರೂ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ಗುಡುಗು ಮಿಂಚು ಬೀಳುವಾಗ ಮನೆಗೆ ಸೇರಿಕೊಳ್ಳಿ ಅಂತ ಹೇಳಲಾಗಿದೆ. ಇನ್ನು ವೀಕ್ಷಕರೇ, ಕೊನೆಯದಾಗಿ ಈ ಒಂದು ಎಬೋಲಾ ವೈರಸ್ ಏನಿದೆ ನೋಡಿ, ಇದಾಗಲೇ ಪತ್ತೆಯಾಗಿದೆ. ಜಾಗತಿಕ ಮಟ್ಟದಲ್ಲಿ ಆಫ್ರಿಕಾ ಖಂಡದಲ್ಲಿ ಕೆಲವು ದೇಶಗಳಲ್ಲಿ ಎಬೋಲಾ ವೈರಸ್ ಹಬ್ಬ ಹೆಚ್ಚಾಗ್ತಾ ಇದೆ. ಎದಕ್ಕಂದ್ರೆ ಈ ಒಂದು ಎಬೋಲಾ ವೈರಸ್ಗೆ ಇನ್ನೂ ಕೂಡ ಔಷಧಿ ಇಲ್ಲ ವೀಕ್ಷಕರೇ. ಹೀಗಾಗಿ ಈ ಒಂದು ವೈರಸ್ ಭೀತಿ ಇರೋದ್ರಿಂದ ನಮ್ಮ ಕರ್ನಾಟಕದಲ್ಲೂ ಕೂಡ ಹೈ ಅಲರ್ಟ್ ಅಂತ ಸಚಿವರು ದಿನೇಶ್ ಗುಂಡೂರಾವ್ ಸರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ನಮ್ಮ ಕರ್ನಾಟಕಕ್ಕೂ ಕೂಡ ಅಂದ್ರೆ ನಮ್ಮ ಬೆಂಗಳೂರಿಗೂ ಕೂಡ ವಿದೇಶಿಗಳಿಂದ ಜನರು ಬರ್ತಾರೆ. ಹೀಗಾಗಿ ಅವರನ್ನ ಏರ್ಪೋರ್ಟ್ ಅಲ್ಲಿ ಚೆಕ್ ಮಾಡಲಾಗುತ್ತೆ. ದೇಶಾದ್ಯಂತ ಹಾಗೂ ರಾಜ್ಯದಲ್ಲಿ ತೀವ್ರ ಮುನ್ನೆಚ್ಚರಿಕೆ ವಹಿಸಲಾಗಿದೆ. ಈ ಕುರಿತು ಬೆಂಗಳೂರಿನಲ್ಲೂ ಕೂಡ ಪ್ರತಿಕ್ರಿಯಿಸಿರುವ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ದಿನೇಶ್ ಗುಂಡೂರಾವ್ ಅವರು, ಎಬೋಲಾ ವೈರಸ್ ಭೀತಿ ಹಿನ್ನೆಲೆ ರಾಜ್ಯ ಆರೋಗ್ಯ ಇಲಾಖೆ ಸಂಪೂರ್ಣ ಅಲರ್ಟ್ ಆಗಿದ್ದು, ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ಯಾವುದೇ ಪರಿಸ್ಥಿತಿ ಎದುರಿಸಲು ನಾವು ಸಿದ್ಧರಾಗಿದ್ದೇವೆ ಅಂತ ಭರವಸೆ ನೀಡಿದ್ದಾರೆ. ಮತ್ತೊಂದು ಕಡೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೂಡ ಈ ಒಂದು ಎಬೋಲಾ ವೈರಸ್ ಇಸ್ ಅ ಹೆಲ್ತ್ ಎಮರ್ಜೆನ್ಸಿ ಅಂದ್ರೆ ತುರ್ತು ಆರೋಗ್ಯ ಸ್ಥಿತಿ ಅಂತಾನೂ ಕೂಡ ಹೇಳಲಾಗಿದೆ ವೀಕ್ಷಕರೇ. ಹೀಗಾಗಿ ಕೊರೋನಾ ನಂತರ ಇದಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆ ಹೆಲ್ತ್ ಎಮರ್ಜೆನ್ಸಿ ಅಂತ ಘೋಷಣೆ ಮಾಡಿದ್ದು, ಈ ಒಂದು ವೈರಸ್ ಸ್ವಲ್ಪರ ಮಟ್ಟಿಗೆ ಡೇಂಜರ್ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಆದ್ರೆ ಭಾರತದಲ್ಲಿ ಇನ್ನೂ ಕೂಡ ಇದು ಪತ್ತೆಯಾಗಿಲ್ಲ, ಪತ್ತೆ ಆಗಲೂಬಾರದು ಅಂತ ಏರ್ಪೋರ್ಟ್ ಗಳಲ್ಲಿ ಅಂದ್ರೆ ವಿಮಾನ ನಿಲ್ದಾಣಗಳಲ್ಲಿ ಹೆಚ್ಚು ಒಂದು ತಪಾಸಣೆ ಮಾಡಬೇಕು, ವಿದೇಶಿಗಳಿಂದ ಬಂದವರನ್ನ ಕಡ್ಡಾಯವಾಗಿ ತಪಾಸಣೆ ಮಾಡಬೇಕು ಅಂತ ಈಗಾಗಲೇ ಕರ್ನಾಟಕ ಮತ್ತು ದೇಶಾದ್ಯಂತ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಈಗಾಗಲೇ 500 ಜನರು ಸೋಂಕಿತರು ಆಗಿದ್ದಾರಂತೆ. ಮತ್ತೆ 131 ಜನರು ಈ ಒಂದು ಎಬೋಲಾ ಸೋಂಕಿಗೆ
ಬಲಿಯಾಗಿದ್ದಾರೆ ಅಂತ ದೊಡ್ಡ ಒಂದು ಶಾಕಿಂಗ್ ಸುದ್ದಿ ಅಂತಾನೆ ಹೇಳ್ಬಹುದು. ಇನ್ನು ಕೊನೆಯದಾಗಿ ವೀಕ್ಷಕರೇ, ಬಂಗಾರ ಮತ್ತು ಬೆಳ್ಳಿ ಬೆಲೆ ಮತ್ತೆ ಭರ್ಜರಿ ಇಳಿಕೆ ಆಗ್ತಾ ಇದೆ. ಹೌದು, ಕರ್ನಾಟಕ ಸೇರಿದಂತೆ ದೇಶಾದ್ಯಂತ ಬಂಗಾರ ಬೆಳ್ಳಿ ಬೆಲೆಯಲ್ಲಿ ಭರ್ಜರಿ ಇಳಿಕೆ ಆಗ್ತಾ ಇದೆ. ಒಂದು ಕಡೆಗೆ 1 ವರ್ಷಗಳ ಕಾಲ ಬಂಗಾರ ಖರೀದಿ ಮಾಡಬೇಡಿ ಅಂತ ಕೇಂದ್ರ ಸರ್ಕಾರ 15% ಆಮದು ಸುಂಕವನ್ನ ಏರಿಕೆ ಮಾಡಿದ್ದಾರೆ. ಅಂದ್ರೆ ಹತ್ತತ್ರ 10 ಗ್ರಾಂ ಮೇಲೆ 12,000 ರೂಪಾಯಿ ಬಂಗಾರ ಬೆಲೆ ಏರಿಕೆ ಆಗಿದ್ರೆ 1 ಕೆಜಿ ಬೆಳ್ಳಿ ಬೆಲೆ 3,10,000 ರೂಪಾಯಿ ಆಗಿದೆ. ಅಂದ್ರೆ 20,000 ರೂಪಾಯಿಯಷ್ಟು ಕೇಂದ್ರ ಸರ್ಕಾರ ಸುಂಕವನ್ನ ಹಾಕಿರುವಂತದ್ದು. ಆದ್ರೂ ಕೂಡ ಬೆಲೆ ಇಳಿಕೆಯಾಗಿ ಈಗ 10 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ 1,59,930 ರೂಪಾಯಿಗೆ ಬಂದು ನಿಂತಿರುವಂತದ್ದು. ಅಂದ್ರೆ ಇದು ನೀವು ಲೆಕ್ಕ ಮಾಡಬಹುದು, 1,63,000 ರೂಪಾಯಿ ಇತ್ತು, ಈಗ 1,59,930 ರೂಪಾಯಿ ಆಗಿದೆ 10 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ. ಆದ್ರೆ ಬೆಳ್ಳಿ ಬೆಲೆ 3,20,000 ರೂಪಾಯಿದದ್ದು 2,85,000 ರೂಪಾಯಿಗೆ ಬಂದು ನಿಂತಿದೆ. 1 ಕೆಜಿ ಬೆಳ್ಳಿ ಬೆಲೆ 2,85,000 ರೂಪಾಯಿ ಬೆಳ್ಳಿ ಬೆಲೆ ಭರ್ಜರಿ ಇಳಿಕೆ ಆಗಿದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ವೀಕ್ಷಕರೇ, ನಿಮ್ಮ ಪ್ರಕಾರ ಬಂಗಾರ ಮತ್ತು ಬೆಳ್ಳಿ ಬೆಲೆ ಎಷ್ಟಾಗಬೇಕು ಅಂತ ನೀವು ನಮಗೆ ದಯವಿಟ್ಟು ಕಮೆಂಟ್ ಮಾಡಿ. ಇನ್ನು ಮುಂದಿನ ಬರೋ ದಿನ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಭಾರತ ದೇಶ ಅತಿ ದೊಡ್ಡ ದೇಶ, ಬಂಗಾರವನ್ನ ಹೆಚ್ಚು ಆಮದು ಮಾಡಿಕೊಳ್ಳುತ್ತೆ. ಯಾವಾಗ ಬಂಗಾರ ನಾವು ಹೆಚ್ಚು ಆಮದು ಮಾಡ್ಕೊಳ್ತೀವಿ ಅವಾಗ ಇದಕ್ಕೆ ಡಿಮ್ಯಾಂಡ್ ಬರುತ್ತೆ, ಬೆಲೆ ಏರಿಕೆ ಆಗುತ್ತೆ, ಡಾಲರ್ಸ್ಗೆ ಡಿಮ್ಯಾಂಡ್ ಬರುತ್ತೆ, ರೂಪಾಯಿ ಮೌಲ್ಯ ಕುಸಿಯುತ್ತೆ. ಹೀಗಾಗಿ ಬಂಗಾರಕ್ಕೆ ಡಿಮ್ಯಾಂಡ್ ಕಡಿಮೆ ಆದ್ರೆ ನಮ್ಮ ಭಾರತದ ವಿದೇಶಿ ವಿನಿಮಯ ಬಂಡವಾಳ ಅಂದ್ರೆ ಫಾರಿನ್ ರಿಸರ್ವ್ ಉಳಿಯುತ್ತೆ, ಖಾಲಿ ಆಗಲ್ಲ. ಸೊ ಭಾರತದ ರೂಪಾಯಿ ಮೌಲ್ಯ ಸ್ಟ್ರಾಂಗ್ ಆಗುತ್ತೆ. ಹೀಗಾಗಿ ಬಂಗಾರ ಬೆಳ್ಳಿ 1 ವರ್ಷಗಳ ಕಾಲ ಖರೀದಿ ಮಾಡಬೇಡಿ ಅಂತ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರು ದೇಶದ ಜನರಿಗೆ ಕರೆ ಕೊಟ್ಟಿದ್ರು. 40% ಮಾರ್ಕೆಟ್ ಡೌನ್ ಆಗಿದೆ ಅಂತೆ. ಅಂದ್ರೆ ಬಂಗಾರದ ಅಂಗಡಿಗಳಲ್ಲಿ ಗ್ರಾಹಕರೇ ಇಲ್ಲ. ಜ್ಯುವೆಲರಿ ಅಂಗಡಿಯವರಿಗೆ ಸಂಕಷ್ಟ, ಸಾಲಿಗರಿಗೂ ಕೂಡ ದುಡಿಮೆಗೆ ದೊಡ್ಡ ಸಂಕಷ್ಟ ಅಂತ ಹೇಳ್ಬಹುದು. ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.